ಆನೇಕಲ್ ತಾಲೂಕಿನ ಚಿಕ್ಕನಾಗಮಂಗಲ ಗ್ರಾಮ ಮತ್ತು ಗೋವಿಂದಪ್ಪ ಬಡಾವಣೆ ಹಾಗೂ ಸಂಕಲ್ಪ ಮಕ್ಕಳಧಾಮ ಆಶ್ರಮದಲ್ಲಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರ ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ವಿಭಿನ್ನವಾಗಿ ಆಚರಿಸಿಕೊಂಡ ಶಾಂತಿಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಚಿಕ್ಕನಾಗಮಂಗಲ ಗುರುರವರು. ಇದೇ ಸಂದರ್ಭದಲ್ಲಿ ಸ್ನೇಹಿತರು, ಹಿತೈಷಿಗಳು, ಗ್ರಾಮಸ್ಥರು, ಶಾಂತಿಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಚಿಕ್ಕನಾಗಮಂಗಲ ಗುರು ರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಚಿಕ್ಕನಾಗಮಂಗಲ ವೆಂಕಿ, ಸರ್ಪೇಶ್, ಲೋಕೇಶ್, ದೊಡ್ಡನಾಗಮಂಗಲ ರಾಜು, ಮುನಿರಾಜು, ಅಮರ, ನಾರಾಯಣಸ್ವಾಮಿ, ಸದಾನಂದ್, ಅನಂತ್, ಸಂತೋಷ್, ಕಾಂತರಾಜ್, ಹರೀಶ್, ಗೋವಿಂದಪ್ಪ ಬಡಾವಣೆಯ ಮುನಿರಾಜು ಮತ್ತು ಚಿಕ್ಕನಾಗಮಂಗಲ ವೆಂಕಿ ಮತ್ತು ಸ್ನೇಹಿತರು ಮತ್ತು ಗ್ರಾಮಸ್ಥರು ಮತ್ತು ಗೋವಿಂದಪ್ಪ ಬಡಾವಣೆಯ ನಿವಾಸಿಗಳು ಭಾಗವಹಿಸಿದ್ರು.
ನನ್ನ ಈ ಒಂದು ಹುಟ್ಟುಹಬ್ಬವನ್ನು ಈ ಒಂದು ಗೋವಿಂದಪ್ಪ ಬಡಾವಣೆಯಲ್ಲಿ ಸತತವಾಗಿ ನೀವು ಈ ಒಂದು ನನ್ನ ಹುಟ್ಟುಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಬಂದಿದ್ದೀರಿ. ನಿಮ್ಮೆಲ್ರಿಗೂ ನಾನು ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಸಾಲದು. ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಹೀಗೆ ಇರಲಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ನನಗೆ ಎರಡು ಮಾತನಾಡಲು ಅವಕಾಶ ಕೊಡುತ್ತಾ ತಮ್ಮೆಲ್ಲರಿಗೂ ಒಂದು ಸುತ್ತ ನನ್ನ ಮಾತುಗಳಿಗೆ ವಿರಾಮನ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಷ್ಟು ಒಳ್ಳೆಯವರು, ನೀವು ಏನು ನೋಡ್ತಾ ಇದ್ದೀರೋ ಅದೇ ಅವ್ರ ಮನಸ್ಸು. ಸೊ ನೀವೇನೋ ಟ್ರೈ ಮಾಡಿದ್ರಿ, ಈ ಸತಿ ನಮ್ಮ ಅಣ್ಣನ ಕಂಪ್ಲೀಟಾಗಿ ನಂಬಿ ವಿ ವಿಲ್ ಆಲ್ ಸಕ್ಸೀಡ್ ಇನ್ ದ ಲೈಫ್. ಓಕೆ, ಈ ಲೇಔಟಿಗೆ ಏನೇ ತೊಂದರೆ ಇದ್ರೂ ಎಲ್ಲರಿಗೂ ಗೊತ್ತಿದೆ, ஹி வில் கம் இன் த ஃபர்ஸ்ட். அவங்க தான் ஃபர்ஸ்ட் வந்து முன்னாடி எந்த ப்ராப்ளமாக இருந்தாலும் ஃபேஸ் பண்ணுறதும் அவங்க தான். ஓகேவா? ஸோ தேங்க்யூ ஸோ மச். எல்லாரும் சாப்பாடு தட்டானா? தேங்க்யூ ஸோ மச். ನನ್ನ ಹುಟ್ಟುಹಬ್ಬವನ್ನು ನಮ್ಮ ಗ್ರಾಮದ ಎಲ್ಲ ಯುವಕರು ಸೇರಿ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ದಿನ ಇವತ್ತು ನಮ್ಮ ಎಲ್ಲ ಗ್ರಾಮಸ್ಥರು ಸೇರಿ ಅವರ ಜನ್ಮದಿನವನ್ನು ಭಾಳ ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಅವ್ರಿಗೆ ದೇವರು ಆರೋಗ್ಯ ಆಯುಷ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೋರ್ಕೊಳ್ತೇನೆ. ನಮ್ಮ ಪ್ರೀತಿಯ ಅಣ್ಣನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಅನ್ಸುತ್ತೆ. ಚಿಕ್ಕನಮಗಳ ಗುರುವಣ್ಣವ್ರಿಗೆ ಈ ದಿನ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಸರಳವಾಗಿ ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊಂಡಿದ್ದಾರೆ. ಅವರು ರಾಜಕೀಯವಾಗಿ ಮುಂದೆ ಚೆನ್ನಾಗಿ ಬರಲಿ ಅಂತ ಈ ಸಮಯದಲ್ಲಿ ನಾವು ಕೇಳ್ಕೊತೀವಿ. ಮುಂದಿನ ದಿನಗಳಲ್ಲಿ ಅವ್ರಿಗೆ ದೇವರು ಒಳ್ಳೆಯ ಶಕ್ತಿ ನೀಡಿ, ಹಾಗೆ ಏನಂತೀರಿ, ಊರಲ್ಲಿ ಒಳ್ಳೆ ಕೆಲಸಗಳು ಮಾಡಿ, ಈಗ ಬಡಾವಣೆಗಳು ಆಲ್ರೆಡಿ ಕೆಲಸ ಮಾಡಿದ್ದಾರೆ, ಒಳ್ಳೆಯ ಹೆಸರು ಇದೆ. ಈಗ ಮುಂದಿನ ದಿನಗಳು ಹೀಗೆ ಅವರು ಕೆಲಸಗಳು ಮಾಡಿ ಒಳ್ಳೆಯ ಹೆಸರು ಮಾಡ್ಕೊಳ್ಳಿ, ಹಾಗೆ ಅವರ ರಾಜಕೀಯ ಜೀವನ ಒಳ್ಳೆಯ ಉತ್ತುಂಗಕ್ಕೆ ಹೋಗಲಿ ಅಂತ ಈ ಸಮಯದಲ್ಲಿ ಕೇಳ್ಕೊಳ್ತಾ ಮತ್ತೊಮ್ಮೆ ಹುಟ್ಟುಹಬ್ಬ ಶುಭಾಶಯಗಳು. ನಮ್ಮ ನೆಚ್ಚಿನ ನಾಯಕರಾದ ವೆಂಕಟೇಶ್ ಗುರುವಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರನ್ನ ಇದೇ ರೀತಿ ಚುನಾವಣೆಯಲ್ಲಿ ಮತ್ತು ಎಲ್ಲದರಲ್ಲೂ ಗುರುತಿಸಿ ಚೆನ್ನಾಗಿ ಬೆಳೀಲಿ, ಹುಡುಗರನ್ನೆಲ್ಲ ಚೆನ್ನಾಗಿ ನೋಡ್ಕೊತವ್ರೆ, ಇದೇ ರೀತಿ ಹುಡುಗರನ್ನ ಚೆನ್ನಾಗಿ ನೋಡಿಕೊಂಡು ಎಲ್ರಿಗೂ ಆಶೀರ್ವಾದ ಮಾಡ್ಕೊಂಡು ಓಡಾಡಲಿ ಅಂತ ಬೇಡ್ಕೊತೀನಿ. ಹ್ಯಾಪಿ ಬರ್ಡೇ ದೊಡ್ಡಪ್ಪ. ಪ್ರೀತಿಯ ಯುವ ನಾಯಕರಾದ ವೆಂಕಟೇಶಣ್ಣವರು ಗುರುವಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಈ ಸಭೆಯಲ್ಲಿ ನಾವೆಲ್ಲ ಬಂದು ಭಾಗವಹಿಸಿರೋದಕ್ಕೆ ನಮಗೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ನಮ್ಮ ಗುರುಗಳಾದಂಥ ಗುರುವಣ್ಣನವರ ಹುಟ್ಟುಹಬ್ಬದ 53ನೇ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲರೂ ಸಹ ಚಿಂತಮೋಳ ಗ್ರಾಮಸ್ಥರು ಎಲ್ಲರೂ ಸೇರಿ ಯೂತ್ ಹುಡುಗರು ಬರ್ಡೇನ ಸೆಲೆಬ್ರೇಷನ್ ಮಾಡಿದ್ರೆ, ಹಾಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರನ್ನ 100 ಕಾಲ ಸುಖಕ್ಕೆ ಬಾಳಲಿ ಅಂತೇಳಿ ಎಲ್ಲ ಇವ್ರ ಕಡೆಯಿಂದ ಆಶೀರ್ವಾದ ಮಾಡ್ತಾ